ವಿದೇಶದಲ್ಲಿ ಇದ್ದಷ್ಟು ದಿನ ಪ್ರಜ್ವಲ್ ರೇವಣ್ಣ ಸೇಫ್ ಎಂಬ ಪ್ರಶ್ನೆ ಕೂಡ ಎದುರಾಗ್ತಿದೆ. ಬರ್ತಿಯ ಒಂದು ಬ್ರೇಕಿಂಗ್ ನ್ಯೂಸ್. ವಿದೇಶದಲ್ಲಿ ಇದ್ದಷ್ಟು ದಿನ ಪ್ರಜ್ವಲ್ ರೇವಣ್ಣ ಸೇಫಾ? ಅರೆಸ್ಟ್ ವಾರೆಂಟ್ ಇದ್ರೂ ಪ್ರಜ್ವಲ್ ಬಂಧನ ಕಷ್ಟವಾಗ್ತಿದೆ. ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಮರಳಿದರಷ್ಟೇ ಬಂಧನ. ಎಸ್ಐಟಿ ಮನವಿ ಪುರಸ್ಕರಿಸಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಅನೇಕ ಬಾರಿ ನೋಟಿಸ್ ಕೊಟ್ಟರೂ ಹಾಜರಾಗದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ವಾರೆಂಟ್ ಜಾರಿಗೆ ಎಸ್ಐಟಿ ಮನವಿ ಕೂಡ ಮಾಡಿತ್ತು. ವಿದೇಶದಲ್ಲಿ ಇದ್ದಷ್ಟು ದಿನ ಪ್ರಜ್ವಲ್ ರೇವಣ್ಣ ಸೇಫಾ? ಅರೆಸ್ಟ್ ವಾರೆಂಟ್ ಇದ್ರೂ ಪ್ರಜ್ವಲ್ ಬಂಧನ ಕಷ್ಟವಾಗ್ತಿದೆ. ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಮರಳಿದರಷ್ಟೇ ಬಂಧನವಾಗುತ್ತೆ. ಎಸ್ಐಟಿ ಮನವಿ ಪುರಸ್ಕರಿಸಿ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಾರೆಂಟ್ ಅನ್ನ ನೀಡಲಾಗಿದೆ. ಅನೇಕ ಬಾರಿ ನೋಟಿಸ್ ಕೊಟ್ಟರೂ ಹಾಜರಾಗದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ವಾರೆಂಟ್ ಜಾರಿಗೆ ಎಸ್ಐಟಿ ಮನವಿ ಕೂಡ ಮಾಡಿತ್ತು. ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋದು ಎಲ್ಲರಲ್ಲೂ ಕೊಡುವ ಪ್ರಶ್ನೆಯಾಗಿದೆ. ಹಾಗಾದ್ರೆ ವಿದೇಶದಲ್ಲಿ ಇದ್ದಷ್ಟು ದಿನ ಪ್ರಜ್ವಲ್ ರೇವಣ್ಣ ಸೇಫ್ ಆಗಿರ್ತಾರ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬಂಧನ ತುಂಬಾ ಕಷ್ಟಕರವಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಮರಳಿದ್ರೆ ಮಾತ್ರ ಬಂಧಿಸಲಾಗುತ್ತೆ. ಎಸ್ಐಟಿ ಈಗಾಗಲೇ ಮನವಿಯನ್ನ ಸ್ವೀಕರಿಸಿ ವಾರೆಂಟ್ ಅನ್ನ ಕೂಡ ಜಾರಿ ಮಾಡಿದೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಾರೆಂಟ್ ಅನ್ನ ನೀಡಲಾಗಿದೆ. ಅನೇಕ ಬಾರಿ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ಹಾಜರಾಗಿಲ್ಲ. ಪ್ರಜ್ವಲ್ ವಿದೇಶದಲ್ಲಿ ಇದ್ದಷ್ಟು ದಿನ ಸೇಫ್ ಆಗಿ ಇರಬಹುದಾ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಎದುರಾಗ್ತಿದೆ. ಈ ಕುರಿತು ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಡೋಕ್ಕಾಗುತ್ತೆ? ಸ್ವದೇಶಕ್ಕೆ ಬಂದ ತಕ್ಷಣ ಅರೆಸ್ಟ್ ಮಾಡಲಾಗುತ್ತಾ ಎನ್ನಲಾಗ್ತಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಅವರು. ಎಸ್ ಓಂ ಪ್ರಕಾಶ್, ಹೇಳಿ, ಈಗ ವಿದೇಶದಲ್ಲಿದ್ರೆ ಪ್ರಜ್ವಲ್ ರೇವಣ್ಣ ಸೇಫ್ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿದೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ವಿದೇಶದಲ್ಲಿ ರೇವಣ್ಣ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದನ್ನ ಈಗ ನೋಡಬಹುದು. ಯಾಕೆ ಅಂದರೆ ತೇಜಸ್ವಿನಿ, ರೇವಣ್ಣ ಅವರೇನಿದ್ದಾರೆ ಈ ಒಂದು ಹಗರಣ ಬಯಲಿಗೆ ಬಂದಾಗಿಂದಲೂ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ಫ್ರಾಂಕ್ಫರ್ಟ್ನಲ್ಲಿದ್ದಾರೋ ಅಥವಾ ಮ್ಯೂನಿಚ್ನಲ್ಲಿದ್ದಾರೋ ಅಥವಾ ಅಲ್ಲಿಂದ ದುಬೈಗೆ ಬಂದಿದ್ದಾರೋ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಅವ್ರನ್ನ ಕರೆತರೋದಕ್ಕೆ SIT ಪೂರ್ಣ ತಯಾರಿ ಮಾಡಿಕೊಂಡೇ ಇದೆ. ಅಂದರೆ ಈಗ ಹೆಚ್ಚಿನ ಒಂದು ತಯಾರಿ ಮಾಡ್ಕೊಂಡಿರೋದೇನು ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಅದು ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ವಾರೆಂಟ್ನ ಪಡ್ಕೊಂಡಿದೆ. ಈ ಅರೆಸ್ಟ್ ವಾರೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವರಿಗೆ ಈಗ ಅವ್ರನ್ನ ಅಂದರೆ ಇಂಟರ್ಪೋಲ್ ಮೂಲಕ ಅವ್ರಿಗೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು ಅವ್ರನ್ನ ಬಂಧಿಸಬೇಕಾದ್ರೆ ಈ ಒಂದು ಬಂಧನದ ವಾರೆಂಟ್ ತುಂಬ ಇಂಪಾರ್ಟೆಂಟು. ಈ ಬಂಧನದ ವಾರೆಂಟ್ ಆದಮೇಲೆ ಅವ್ರನ್ನ ಒಂದು ವೇಳೆ ನಾವು
ವಿದೇಶದಿಂದ ಬಂಧನ ಮಾಡಿ ಕರ್ಕೊಂಡ್ಬರ್ಬೇಕು ಅಂತಂದರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. ಈ ಚಾರ್ಜ್ ಶೀಟ್ ಹಾಕೋದು ಹಾಕಿದ ಮೇಲೇ ಇವೆಲ್ಲ ಪ್ರೊಸೆಸ್ಗಳು ಶುರು ಆಗ್ತವೆ. ಒಂದು ವೇಳೆ ಏನು ಇಂಟರ್ಪೋಲ್ಗೆ ನಾವು ಹೇಳಬೇಕು ಅಂತಂದರೆ, ಅಂದರೆ CBI ಇದನ್ನ ಒಂದು ಉಸ್ತುವಾರಿ ತಗೊಳ್ಬೇಕಾಗುತ್ತೆ. CBI ಮೂಲಕ ನಾವು ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಇಂಟರ್ಪೋಲ್ಗೆ ರೆಡ್ ಕಾರ್ನರ್ ನೋಟಿಸ್ ಕೊಡಬೇಕಾಗುತ್ತೆ. ಆದರೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು ಕೂಡಲೇ ಅವ್ರನ್ನ ಬಂಧನ ಮಾಡಿ ಆ ನಮ್ಮ ದೇಶಕ್ಕೆ ಕಳಿಸುತ್ತೆ ಅಂತ ಏನೂ ಇಲ್ಲ. ಯಾಕಂದರೆ ರೆಡ್ ಕಾರ್ನರ್ ನೋಟಿಸ್ ಕೊಡೋದು ಓನ್ಲಿ ಆ ದೇಶದಲ್ಲಿ ಆ ಒಂದು ಅಪರಾಧ ಏನಿದ್ದಾನೆ, ಅಂದರೆ ಅಪರಾಧ ಅಂದರೆ ಆರೋಪಿ ಎಲ್ಲಿದ್ದಾನೆ ಅಂತ ಅವನು ಪತ್ತೆ ಮಾಡಿ ಆ ದೇಶದವರು ಅವನ್ನ ಬಂಧನ ಮಾಡ್ಬೋದು ಅಥವಾ ಅವನ ಮೇಲೆ ನಿಗಾ ಇಡ್ಬೋದು ಅಷ್ಟೇ ಹೊರತು ಅವನ ತಕ್ಷಣ ಬಂಧಿಸಿ ನಮ್ಮ ದೇಶಕ್ಕೆ ಕಳಿಸ್ಕೊಳಂಗಿಲ್ಲ. ಅದರ ಒಂದು ಪ್ರೊಸೀಜರ್ ಏನಿದೆ ಅಂದರೆ, ನಮ್ಮ ಏನು ಇಂಟರ್ಪೋಲ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಒಂದು CBI, ಆ ಮಾಹಿತಿಯಲ್ಲಿ ಏನೆಲ್ಲ ಇರಬೇಕು ಅಂತಂದರೆ ಅವನ ಒಂದು ಪೂರ್ಣ ಮಾಹಿತಿ ಇರಬೇಕಾಗುತ್ತೆ. ಅಂದರೆ ಒಂದು ಫ್ಯಾಮಿಲಿ ಮಾಹಿತಿ, ಅವನು ವಿವಾಹಿತನ, ಅವ್ರ ತಂದೆ ತಾಯಿ ಯಾರು, ಅವನ ಯಾವ ಹುದ್ದೆಯಲ್ಲಿದ್ದಾನೆ, ಅವನೇನು ಮಾಡ್ತಾ ಇದ್ದಾನೆ, ಇದೆಲ್ಲ ಒಂದು ಮಾಹಿತಿ ಇರಬೇಕಾಗುತ್ತೆ. ಜೊತೆಗೆ ಅವನ ಒಂದು ಚೆಹರೆಯ ಮಾಹಿತಿ ಕೂಡ ಕೊಡಬೇಕಾಗುತ್ತೆ. ಅಂದರೆ ಅವನ ಕೂದಲಿನ ಬಣ್ಣ ಯಾವುದು, ಅವನ ಕಣ್ಣಿನ ಬಣ್ಣ ಯಾವುದು, ಅವನು ಯಾವ ಥರ ಇದ್ದಾನೆ, ಅವನ ಮೂಗು, ಗಲ್ಲ, ಹಣೆ ಯಾವ ಥರ ಒಂದು ರಚನೆ ಇದೆ, ಇದೆಲ್ಲ ಒಂದು ಮಾಹಿತಿ ಕೊಟ್ಟು ಅದ್ರ ಜೊತೆಗೆ ಒಂದು 3 ಪಾಸ್ಪೋರ್ಟ್ ಸೈಜಿನ ಫೋಟೋ ಕೊಡಬೇಕಾಗುತ್ತೆ. ಜೊತೆಗೆ ಅವನ ಬೆರಳಚ್ಚಿನ ಮಾದರಿ ಸಹ ಕೊಡಬೇಕಾಗುತ್ತೆ. ಇದೆಲ್ಲ ಒಂದು ಕೊಟ್ಟ ಮೇಲೆ ಆ ದೇಶದವರು ಅವನು ಎಲ್ಲಿದ್ದಾನೆ, ಅಂದರೆ ಈಗ 197 ದೇಶದಲ್ಲಿ ಈ ರೆಡ್ ಕಾರ್ನರ್ ನೋಟಿಸ್ ಹೋಗುತ್ತೆ. ಅವಾಗ ಅವನು ಯಾವ ದೇಶದಲ್ಲಿದ್ದಾನೆ ಆ ದೇಶದ ಪೊಲೀಸರು ಒಂದು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಅವನ ಆ ದೇಶದ ಕಾನೂನು ಪ್ರಕಾರ ಅವನು ಬಂಧನ ಮಾಡ್ಬೋದು ಅಥವಾ ಅವನ ಮೇಲೆ ಒಂದು ನಿಗಾ ಇಡ್ಬೋದು. ಒಂದು ವೇಳೆ ಬಂಧನ ಮಾಡಿದ್ರು ಅವನು ತಕ್ಷಣ ಕಳಿಸ್ಕೊಳಂಗಿಲ್ಲ. ಅವನ ಮೇಲೆ ಆ ದೇಶದ ನ್ಯಾಯಾಲಯದಲ್ಲಿ ಅವರು ಒಂದು ಮೊಕದ್ದಮೆ ದಾಖಲಿಸಬೇಕಾಗುತ್ತೆ. ಆ ಮೊಕದ್ದಮೆಯಲ್ಲಿ ಆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂದರೆ ಅವನ್ನ ಆರೋಪಿ ಅಂತ ಮಾತ್ರ ಪರಿಗಣಿಸ್ತಾರೆ ಹೊರತು ಅಪರಾಧಿ ಅಂತಲ್ಲ. ಹಾಗಾಗಿ ಅವನು ಆರೋಪಿ ಅಂತ ಮಾತ್ರ ಇರೋದ್ರಿಂದ ಆ ದೇಶದ ನ್ಯಾಯಾಲಯ ನಮ್ಮ ಒಂದು ಏನು CBI ಅಥವಾ SIT ಏನು ಹಂಚ್ಕೊಂಡಿರುತ್ತೆ ಮಾಹಿತಿ, ಅದನ್ನು ಅವರಿಗೆ ಅಲ್ಲಿ ವಾದಕ್ಕೆ ಕೊಡ್ತಾರೆ. ಆ ವಾದದಲ್ಲಿ ಆ ನ್ಯಾಯಾಲಯ ಏನು ನೋಡುತ್ತೆ ಅಂದರೆ ಇವನು ಮೇಲ್ನೋಟಕ್ಕೆ ಒಂದು ಅಪರಾಧ ಮಾಡಿರ್ಬೋದು ಅಂತ ಅದಕ್ಕೆ ಅನಿಸಿದರೆ ಅವಾಗ ಅವರು ಅವನ ಮೇಲೆ ಅಂದರೆ ಆರೋಪ ಓಕೆ ಅಂತ ಹೇಳ್ಬಿಟ್ಟು ಅವನ್ನ ಈ ಪ್ರತ್ಯರ್ಪಣೆ ಮಾಡೋಕ್ಕೆ ಅಂದರೆ ನಮ್ಮ ದೇಶಕ್ಕೆ ಕಳಿಸೋಕ್ಕೆ ಒಪ್ಕೋಬಹುದು. ಇಲ್ಲದೇ ಇದ್ರೆ ಅವನು ಜೈಲಲ್ಲಿ ಹಾಕ್ಬೋದು. ಇನ್ನೊಂದಿದೆ ಏನಂತಂದರೆ ದೇಶವಿ, ಒಂದು ನಿಮಿಷ, ಏನಂತಂದರೆ ಆ ಒಂದು ಅಪರಾಧಿನ ಅವರು ತಕ್ಷಣ ಕಳಿಸ್ಕೊಡಕ್ಕಾಗಲ್ಲ. ಇಲ್ಲಿ ಆ ಎರಡೂ ದೇಶಗಳ ನಡುವೆ ಒಂದು ಟ್ರೀಟಿ ಇರಬೇಕಾಗುತ್ತೆ. ಅಂದರೆ ಪ್ರತ್ಯರ್ಪಣೆ ಒಂದು ಟ್ರೀಟಿ ಒಪ್ಪಂದ ಇರಬೇಕಾಗುತ್ತೆ. ಆ ಒಪ್ಪಂದ ಇದ್ರೆ ಮಾತ್ರ ಆ ದೇಶ ಕಳಿಸ್ಕೊಡ್ತಾ ಹೊರತು ಇಲ್ದ್ರೆ ಕಳಿಸ್ಕೊಡಲ್ಲ ತೇಜಸ್ವಿನಿ. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.